ಟಿವಿ5 ಕನ್ನಡ ಪ್ರಸ್ತುತಪಡಿಸುತ್ತಿರುವಂತಹ ಮೆಗಾ ಉತ್ಸವಕ್ಕೆ ಎರಡನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಸಿಲಿಕಾನ್ ಸಿಟಿ ಮಂದಿ ಮೆಗಾ ಉತ್ಸವದಲ್ಲಿ ಪಾಲ್ಗೊಂಡು ಭರ್ಜರಿಯಾಗಿ ವೀಕೆಂಡ್ ಕಳೆದರು. ಸೆಲೆಬ್ರಿಟಿಗಳ ಆಗಮನ ಮೆಗಾ ಉತ್ಸವಕ್ಕೆ ಇನ್ನಷ್ಟು ಮೆರುಗು ತಂದಿತ್ತು. ಬೆಂಗಳೂರಿನ ಜನರು ಅಂತ ಬಂದ್ರೆ ಮೊದಲೇ ವೀಕೆಂಡ್ ಎಂಜಾಯ್ ಮಾಡೋರು ಅವರು. ಅದರಲ್ಲೂ ತಿನ್ನೋಕೆ, ಆಟವಾಡಿ ಎಂಜಾಯ್ ಮಾಡೋಕೆ ವಿಧ ವಿಧದ ವಸ್ತುಗಳು ಒಂದೇ ಕಡೆ ಸಿಗ್ತವೆ ಅಂದ್ರೆ ಬಿಡ್ತಾರಾ? ನೋ ವೇ, ಚಾನ್ಸೇ ಇಲ್ಲ. ನಾವಿರೋದೇ ಎಂಜಾಯ್ ಮಾಡೋಕೆ ಸ್ವಾಮಿ ಅಂತ ಹೇಳ್ತಾರೆ. ಆದ್ರಿಂದ ಬೆಂಗಳೂರಿನ ಜನರಿಗೆ ಅಂತಾನೆ ನಿಮ್ಮ ಟಿವಿ5 ಕನ್ನಡ ಸಹಕಾರ ನಗರದ ಬಿಬಿಎಂಪಿ ಆವರಣದಲ್ಲಿ ಮೆಗಾ ಉತ್ಸವವನ್ನ ಆಯೋಜಿಸಿದ್ದು ಸಿಲಿಕಾನ್ ಸಿಟಿ ಮಂದಿ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ನೋಡಿ, ಒಮ್ಮೆ ಈ ವೆರೈಟಿ ತಿಂಡಿ ತಿನಿಸುಗಳನ್ನ ಇವನ್ನೆಲ್ಲ ನೋಡ್ತಾ ಇದ್ರೆ ಎಂತವರಿಗೂ ಬಾಯಲ್ಲಿ ನೀರು ಬರೋದು ಗ್ಯಾರಂಟಿ. ರಾಜ್ಯದ ವಿವಿಧ ಜಿಲ್ಲೆಗಳ ಫೇವರಿಟ್ ತಿಂಡಿಗಳು ಇಲ್ಲಿ ಸಿಗ್ತವೆ. ಅಷ್ಟೇ ಅಲ್ಲದೆ ಮನೆಗೆ ಬೇಕಾದ ಕೆಲ ಗೃಹೋಪಯೋಗಿ ವಸ್ತುಗಳು ಕೂಡ ಇಲ್ಲಿ ಲಭ್ಯವಿದ್ದಾವೆ. ಆದ್ರಿಂದ ಜನರು ಫ್ಯಾಮಿಲಿ ಸಮೇತ ಇಲ್ಲಿಗೆ ಆಗಮಿಸಿ ಎಂಜಾಯ್ ಮಾಡ್ತಿದ್ದಾರೆ. ಸ್ಟೋನ್ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಬಟ್ಟೆಗಳು ಅಥವಾ ಬೇರೆ ಏನೋ ಹೋಮ್ ಡೆಕೋರೇಷನ್ ಐಟಮ್ಸ್ ಅಂತೆ ಆ ಥರದ್ದೆಲ್ಲ ಇದೆ. ಮತ್ತೆ ಎಲ್ಲ ಡಾನ್ಸ್ ಕಾಂಪಿಟೇಷನ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಈವ್ನಿಂಗ್ ಚೆನ್ನಾಗಿರುತ್ತೆ, ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ. ಮೆಗಾ ಉತ್ಸವದ ಎರಡನೇ ದಿನ ಹಲವು ಸ್ಪರ್ಧೆಗಳು ನಡೆದಿದ್ದು ಸಾಕಷ್ಟು ಜನ ಉತ್ಸುಕರಾಗಿ ಭಾಗಿಯಾಗಿದ್ರು. ಕ್ಯೂಟ್ ಬೇಬಿ ಕಾರ್ಯಕ್ರಮದಲ್ಲಿ ಪುಟಾಣಿಗಳು ಭಾಗಿಯಾದ್ರೆ ಲೇಡೀಸ್ ಕುಕಿಂಗ್ ಹಾಗೂ ಕ್ವೀನ್ ಸ್ಪರ್ಧೆಯಲ್ಲಿ ಮಹಿಳೆಯರು ಭಾಗವಹಿಸಿ ವಿವಿಧ ಖಾದ್ಯಗಳನ್ನ ತಯಾರಿಸಿದ್ರು. ಅಂತಿಮವಾಗಿ ನಾಳೆ ನಡೆಯುವ ಲೇಡೀಸ್ ಕುಕಿಂಗ್ ಕ್ವೀನ್ ಫೈನಲ್ಗೆ 6 ಮಹಿಳೆಯರು ಆಯ್ಕೆಯಾದ್ರು. ನಾನು ಇವತ್ತು ಪತ್ರೋಡೆ ಅಂತ ಮಾಡಿದ್ದೀನಿ, ಮಂಗಳೂರು ಸೈಡ್. ಇದರಿಂದ ಮಾಡೋದು, ಇದು ಕೆಸುವಿನ ಎಲೆಯಿಂದ. ಈ ಭಾಗದಲ್ಲಿ ಏನಂತಾರೆ ಅದನ್ನ? ಕೆಸುವಿನ ಎಲೆ ಈ ಭಾಗದಲ್ಲಿ ಅಂತ ಕರೀತಾರೆ, ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ. ಸೇಮ್ ಅದನ್ನೇ ಕರೆಯೋದು, ಕೆಸುವಿನ ಎಲೆ ಅಂತಾನೆ ಕರೆಯೋದು. ಈ ಸೀಸನ್ ಬಂದು ಜೂನ್ ಅಲ್ಲಿ ಮಾಡ್ತಾರೆ. ಅಲ್ಲದೆ ಸಂಜೆ ನಡೆದ ತೊಗಲು ಗೊಂಬೆಯಾಟ ನೆರೆದಿದ್ದ ಎಲ್ಲರನ್ನೂ ಕೂಡ ಬೆರಗಾಗುವಂತೆ ಮಾಡಿತ್ತು. ಸಂಜೆಯಾಗ್ತಾ ಇದ್ದಂತೆ ಮೆಗಾ ಉತ್ಸವಕ್ಕೆ ಸಾವಿರಾರು ಮಂದಿ ಭಾಗಿಯಾಗಿ ಟಿವಿ5 ಕನ್ನಡದ ಮನರಂಜನಾ ಕಾರ್ಯಕ್ಕೆ ಹರ್ಷ ವ್ಯಕ್ತಪಡಿಸಿದ್ರು. ಇದೊಂದು ಕಲೆನ ನಾನು ಪ್ರಸ್ತುತಪಡಿಸೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳಿಸಿ ನಾನು ಕಾರ್ಯಕ್ರಮ ಶುರು ಮಾಡ್ತೀನಿ. ಮತ್ತೊಮ್ಮೆ ನಾನು ಟಿವಿ5ಗೆ ನಾನು ತುಂಬಾ ಆಭಾರಿಯಾಗಿರ್ತೀನಿ. ಇದೊಂದು ಬೃಹತ್ ವೇದಿಕೆಯನ್ನು ಕಲ್ಪಿಸಿ ಕರ್ನಾಟಕದ ಒಂದು ಪಾರಂಪರಿಕ ಕಲೆನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ನಮ್ಗೊಂದು ಮಾಡ್ಕೊಡೋದಕ್ಕೆ ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಟಿವಿ5ಗೆ. ಮೆಗಾ ಎಕ್ಸ್ಪೋಗೆ ಬಿಗ್ ಬಾಸ್ ಖ್ಯಾತಿಯ ಸಂತು ಪಂತು, ವರ್ತೂರ್ ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಆಗಮಿಸಿ ರೌಂಡ್ಸ್ ಹಾಕಿದ್ರು. ಬಿಗ್ ಬಾಸ್ ಸ್ಟಾರ್ಗಳ ಆಗಮನ ನೆರೆದಿದ್ದ ಜನರಿಗೆ ಇನ್ನಷ್ಟು ಖುಷಿ ನೀಡಿದ್ದು ಅವ್ರನ್ನ ನೋಡಿದ ಜನರು ಸೆಲ್ಫಿಗಾಗಿ ಮುಗಿಬಿದ್ದಿದ್ರು. ತುಂಬಾ ಖುಷಿ ಆಯ್ತು. ಈ ತರ ಕಾರ್ಯಕ್ರಮಗಳು ಮಾಡ್ರಿ, ಯೂತ್ಸ್ಗೆಲ್ಲ ದನಗಳನ್ನ ಇಟ್ಕೊಂಡು ಮಾಡ್ರಿ ಕಾರ್ಯಕ್ರಮ, ಒಳ್ಳೇದಾಗಿ. ಒಟ್ನಲ್ಲಿ ವೀಕೆಂಡ್ ನಲ್ಲಿ ಮಸ್ತ್ ಎಂಜಾಯ್ ಮಾಡ್ಬೇಕು ಅನ್ನೋರಿಗೆ ಟಿವಿ5 ಮೆಗಾ ಉತ್ಸವ ಹೇಳಿ ಮಾಡ್ತಿದಂತಿದ್ದು ನಾಳೆಯೂ ಕೂಡ ಈ ಮೆಗಾ ಉತ್ಸವ ಇರಲಿದೆ. ಒಂದೇ ಸೂರಿನಡಿ ಫ್ಯಾಷನ್, ಫುಡ್, ಫನ್ ಆಕ್ಟಿವಿಟಿಗಳಿದ್ದು ನೀವು ಕೂಡ ಬಂದು ಎಂಜಾಯ್ ಮಾಡಿ. ಪ್ರವೇಶ ಉಚಿತವಾಗಿದೆ.